ಪೂರ್ಣಿಮಾ ಈಗಷ್ಟೇ ಮಕ್ಕಳನ್ನು ಶಾಲೆಗೆ ಬಿಟ್ಟು ಮನೆಗೆ ಬಂದು ಕುಳಿತುಕೊಂಡಿದ್ದಳು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು. ಅವಳ ಗೆಳತಿ ಫೋನ್ ಮಾಡಿದ್ದಳು. ಅವಳು ಫೋನ್ ಎತ್ತಿಕೊಂಡು ಉತ್ಸಾಹದಿಂದ, ಹಲೋ ರಾಣಿ, ಹೇಗಿದ್ದೀಯೆ? ನಿಮ್ಮ ನೆನಪು ನನಗೆ ತುಂಬ ಬರುತ್ತಿದೆ. ಹೌದು ಪೂರ್ಣಿಮಾ, ನಾವು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ. ಅಲ್ಲಿ ಎಲ್ಲ ಹೇಗೆ ನಡೆಯುತ್ತಿದೆ? ಪೂರ್ಣಿಮಾ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು, ಏನು ಹೇಳಲಿ ರಾಣಿ, ಪ್ರತಾಪ್ನಿಗೆ ಟ್ರಾನ್ಸ್ಫರ್ ಆಗಿ ಕಾನ್ಪುರ್ ಬಂದ ಮೇಲೆ ನನ್ನ ಮನಸ್ಸೇ ಸರಿಯಿಲ್ಲ. ಯಾವುದೂ ಸರಿ ಅನ್ನಿಸುತ್ತಿಲ್ಲ. ಯಾಕೆ ಹಾಗೆ? ಹೊಸ ಮನೆ ಚೆನ್ನಾಗಿಲ್ವಾ? ಇಲ್ಲ, ಹಾಗೇನಿಲ್ಲ. ನಮ್ಮ ಮನೆ ತುಂಬ ಒಳ್ಳೆ ಜಾಗದಲ್ಲಿ ಇದೆ. ಎಲ್ಲಿ ನೋಡಿದರೂ ಹಚ್ಚ ಹಸಿರಿನಿಂದ ತುಂಬಿದೆ. ಆದರೂ ಮನಸ್ಸಿಗೆ ಸಮಾಧಾನವಿಲ್ಲ. ನಾವು ನಮ್ಮ ಹಳೆ ಮನೆಯನ್ನು ಬಿಟ್ಟು ಬಂದಿದ್ದೆವು. ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನನ್ನ ನೌಕರಿ ಚೆನ್ನಾಗಿ ನಡೆಯುತ್ತಿತ್ತು. ಒಳ್ಳೆ ಮನೆ ಕೆಲಸದವರು ಸಿಕ್ಕಿದರು. ತುಂಬ ಜವಾಬ್ದಾರಿಯುತ ಕೆಲಸದವಳು. ನಾನು ಅವಳ ಮೇಲೆ ನನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಆರಾಮಾಗಿ ನಿಶ್ಚಿಂತೆಯಿಂದ ಕೆಲಸಕ್ಕೆ ಹೋಗುತ್ತಿದ್ದೆ. ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದರೆ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಇರುತ್ತಿತ್ತು. ಮಕ್ಕಳ ಬಗ್ಗೆ ಯಾವ ಚಿಂತೆಯೂ ಇರುತ್ತಿರಲಿಲ್ಲ. ಡೇ ಕೇರ್ ಸಹ ಹತ್ತಿರದಲ್ಲೇ ಇತ್ತು. ಇವರ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನನ್ನ ಜೀವನವೇ ಬದಲಾಗಿ ಹೋಗಿದೆ. ಇಲ್ಲಿ ನಂಬಿಕೆ ಇರೋ ಕೆಲಸದವರು ಸಿಗುತ್ತಿಲ್ಲ. ಹತ್ತಿರದಲ್ಲಿ ಡೇ ಕೇರ್ ಕೂಡ ಇಲ್ಲ. ನಾನು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಎಂದು ಪೂರ್ಣಿಮಾ ಹೇಳಿದಳು. ಅದಕ್ಕೆ ಅವಳ ಸ್ನೇಹಿತೆ, ಓಹೋ, ಇದಾ ವಿಷಯ. ನಗರ ಬದಲಾದ ಮೇಲೆ ಎಲ್ಲವೂ ಬದಲಾಗುತ್ತದೆ. ನಿನಗೆ ತುಂಬ ಬೇಜಾರಾಗುತ್ತಿರಬಹುದಲ್ವಾ? ಹೌದು ರಾಣಿ, ಪ್ರತಾಪ್ನ ಟ್ರಾನ್ಸ್ಫರ್ ಆಗಿರುವ ಕಾರಣದಿಂದ ಎಲ್ಲವೂ ಅಯೋಮಯವಾಗಿದೆ. ಮಕ್ಕಳು ಈಗ ಸ್ವಲ್ಪ ಸ್ವಲ್ಪ ಹೊಂದಿಕೊಳ್ಳುತ್ತಿದ್ದಾರೆ. ಪ್ರತಾಪ್ ಬರುತ್ತಿದ್ದಂತೆ ಡ್ಯೂಟಿಗೆ ಜಾಯ್ನ್ ಆಗಿ ಆಫೀಸ್ ಕೆಲಸಕ್ಕೆ ಹೋಗುತ್ತಿದ್ದಾನೆ. ಆದರೆ ನನ್ನ ಕತೆ ಏನು? ನನ್ನ ಕೆರಿಯರ್ ಪೂರ್ತಿಯಾಗಿ ಬದಲಾಗಿದೆ. ಹೀಗೆ ಹೇಳುತ್ತಾ ಹೇಳುತ್ತಾ ಪೂರ್ಣಿಮಾಳ ಮನಸ್ಸು ಭಾರವಾಯಿತು. ಅಷ್ಟರಲ್ಲಿ ಕೊರಿಯರ್ನವನು ಬಾಗಿಲು ಬಡಿದ ಶಬ್ದವಾಯಿತು. ಸರಿ ರಾಣಿ, ಯಾರೋ ಬಾಗಿಲು ಬಡಿಯುತ್ತಿದ್ದಾರೆ. ನಾನು ಹೋಗಿ ನೋಡುತ್ತೇನೆ. ನಿನ್ನ ಜೊತೆ ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳುತ್ತಾ ಫೋನ್ ಇಟ್ಟಳು. ಬಾಗಿಲು ತೆರೆದು ಕೊರಿಯರ್ ತೆಗೆದುಕೊಂಡಳು. ಕೊರಿಯರ್ ತೆಗೆದುಕೊಂಡು ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುವಾಗ ಅವಳ ದೃಷ್ಟಿ ಸ್ವಲ್ಪ ದೂರದಲ್ಲಿರುವ ಮರದ ಕೆಳಗೆ ನಿಂತುಕೊಂಡಿರುವ ಒಬ್ಬ ವೃದ್ಧೆಯ ಕಡೆಗೆ ಹೋಯಿತು. ಅವಳನ್ನು ನೋಡುತ್ತಿದ್ದಂತೆ ಪೂರ್ಣಿಮಾಳ ಒಳಗೆ ನಡುಕ ಹುಟ್ಟಿತ್ತು. ಈ ವೃದ್ಧೆ ಮತ್ತೆ ಇಲ್ಲಿ? ಅಯ್ಯೋ ದೇವರೇ! ಆದರೆ ಈ ವಯಸ್ಸಾದ ಹೆಂಗಸು ಪ್ರತಿದಿನ ನಮ್ಮ ಮನೆ ಕಡೆಗೆ ಏಕೆ ನೋಡುತ್ತಿರುತ್ತಾಳೆ? ಇವಳಿಗೆ ಏನು ಬೇಕಾಗಿದೆ? ಇವಳು ಕಳ್ಳತನ ಮಾಡುವ ಸಲುವಾಗಿ ಕದ್ದು ಮುಚ್ಚಿ ನಮ್ಮ ಬಗ್ಗೆ ವಿಷಯ ತಿಳಿದುಕೊಳ್ಳುತ್ತಿರಬಹುದೇ? ಹೀಗೆ ಯೋಚಿಸುತ್ತಾ ಪೂರ್ಣಿಮಾಳ ಮನಸ್ಸಿನಲ್ಲಿ ಹೆದರಿಕೆ ಉಂಟಾಯಿತು. ಅವಳ ಮನಸ್ಸಿನಲ್ಲಿ ಕೆಲವೊಂದು ಸಂಶಯಗಳು ಹುಟ್ಟಿಕೊಂಡವು. ಏಕೆಂದರೆ ಸತತವಾಗಿ 3 ದಿನಗಳಿಂದ ಆ ಮುದುಕಿ ಇವರ ಮನೆಯ ಕಡೆ ನೋಡುತ್ತಿದ್ದಳು. ಪೂರ್ಣಿಮಾಳ ಮನಸ್ಸಿನ ಚಡಪಡಿಕೆ ಒಂದೇ ಸಮನೆ ಹೆಚ್ಚಾಗುತ್ತಿತ್ತು. ರಾತ್ರಿ ಮನೆಗೆ ಬಂದ ಮೇಲೆ ಅವಳ ಗಂಡ ಪ್ರತಾಪ್ ಅವಳ ಚಡಪಡಿಕೆಯ ಮುಖವನ್ನು ನೋಡಿ ಕೇಳಿದನು, ಏನಾಯಿತು? ನಿನಗೆ ಹುಷಾರಿಲ್ವಾ? ಏನೋ ಬೇಜಾರಿನಲ್ಲಿರುವಂತೆ ಕಾಣುತ್ತಿರುವೆ ಎಂದನು. ಯೋಚಿಸುವ ವಿಷಯ ಇದೆ. ಆ ವಿಚಿತ್ರ ಮುದುಕಿ ಇವತ್ತು ಪುನಃ ನಮ್ಮ ಮನೆಯ ಕಡೆಗೆ ಇಣುಕಿ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಮತ್ತು ಅವಳು ಏನು ಬಯಸುತ್ತಿದ್ದಾಳೆ? ಕೋಪ ಮತ್ತು ಹೆದರಿಕೆಯ ಧ್ವನಿಯಲ್ಲಿ ಅವಳು ಪ್ರತಾಪ್ನಿಗೆ ಹೇಳಿದಳು, ಅರೆ ಪೂರ್ಣಿಮಾ, ಇದರಲ್ಲಿ ಯೋಚಿಸುವ ಮಾತೇನಿದೆ? ಅವಳು ಒಬ್ಬಳು ವಯಸ್ಸಾದ ಹೆಂಗಸು. ಅವಳಿಂದ ಏನು ಮಾಡಲು ಸಾಧ್ಯ? ನೀವು ಚೆನ್ನಾಗಿ ಹೇಳುವಿರಿ. ಇಂದಿನ ಸಮಾಜ ಸರಿಯಿಲ್ಲ. ಕಳ್ಳತನ, ದರೋಡೆ ಮಾಡುವುದು ಸಾಮಾನ್ಯವಾಗಿದೆ. ಪ್ರತಿದಿನ ಟಿವಿಯಲ್ಲಿ ಮಕ್ಕಳ ಕಳ್ಳತನದ ಬಗ್ಗೆ ಸುದ್ದಿ ಬರುತ್ತಿರುತ್ತದೆ. ಆ ಮುದುಕಿ ನಮ್ಮ ಮನೆಯ ಕಡೆಗೆ ನೋಡುತ್ತಿರುವುದರ ಹಿಂದೆ ಯಾವುದೋ ಕೆಟ್ಟ ಉದ್ದೇಶ ಇದೆ. ಇದನ್ನು ಕೇಳಿ ಪ್ರತಾಪ್ನಿಗೆ ಸ್ವಲ್ಪ ಅನುಮಾನ ಬಂತು. ನಂತರ ಹೇಳಿದನು, ಸರಿ, ನಾನು ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ನಮ್ಮ ಮನೆಯ ಕಡೆ ನಿಗಾ ಇಡಲು ಹೇಳುತ್ತೇನೆ. ಇನ್ನೊಮ್ಮೆ ಹೀಗೆ ಮಾಡಿದರೆ ನನಗೆ ಫೋನ್ ಮಾಡು. ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇದರ ನಂತರ 2-3 ದಿನಗಳು ಕಳೆದಿದ್ದವು. ಪೂರ್ಣಿಮಾ ತನ್ನ ಜೀವನವನ್ನು ಮೊದಲ ಸ್ಥಿತಿಗೆ ತಂದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು. ಅವಳು ಮತ್ತೆ ಕೆಲಸಕ್ಕೆ ಹೋಗಬೇಕು ಎಂದುಕೊಂಡಿದ್ದಳು. ಬಟ್ಟೆ ಒಗೆಯುವಾಗ ಅವಳು ಪ್ರತಿದಿನ ಸುತ್ತಮುತ್ತಲೂ ನೋಡುತ್ತಿದ್ದಳು. ಆದರೆ 3 ದಿನದಿಂದ ಆ ಮುದುಕಿ ಎಲ್ಲಿಯೂ ಕಾಣಿಸಲಿಲ್ಲ. ಅವಳ ಮನಸ್ಸಿಗೆ ಸಮಾಧಾನ ಆಯಿತು. ಸದ್ಯ ಬಂದಿರುವ ಸಮಸ್ಯೆ ಹೊರಟೋಯ್ತು ಎಂದುಕೊಂಡಳು. ನಂತರ ಮರುದಿನ ಪೂರ್ಣಿಮಾ ಮಕ್ಕಳನ್ನು ಸ್ಕೂಲ್ ಬಸ್ಗೆ ಬಿಟ್ಟು ವಾಪಸ್ ಬರುತ್ತಿದ್ದಳು. ಅದೇ ಸಮಯದಲ್ಲಿ ಆ ವೃದ್ಧ ಹೆಂಗಸು ಅವಳ ಎದುರಿಗೆ ಬಂದಳು. ಅವಳನ್ನು ನೋಡುತ್ತಲೇ ಪೂರ್ಣಿಮಾಳ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿತ್ತು. ಅವಳು ವೇಗವಾಗಿ ನಡೆಯತೊಡಗಿದಳು. ಮಗಳೇ, ನಾನು ನಿನ್ನ ಹತ್ತಿರ ಏನೋ ಹೇಳಬೇಕು. ನನ್ನ ಮಾತನ್ನು ಕೇಳು ಮಗಳೇ, ಒಂದು ಸಲ ಕೇಳಿಸಿಕೊ. ಹೀಗೆ ಹೇಳುತ್ತಾ ಅವಳ ಹಿಂದೆ ಕೂಗುತ್ತಾ ಬರುತ್ತಿದ್ದಳು. ಪೂರ್ಣಿಮಾ ಓಡುತ್ತಾ ಬಂದು ಮನೆಯೊಳಗೆ ಸೇರಿಕೊಂಡು ಬಾಗಿಲನ್ನು ಹಾಕಿಕೊಂಡಳು ಮತ್ತು ತನ್ನ ಗಂಡನಿಗೆ ಫೋನ್ ಮಾಡಿದಳು. ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಪೂರ್ಣಿಮಾ, ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡುತ್ತೇನೆ. ನೀನು ಅಲ್ಲಿಯವರೆಗೆ ಬಾಗಿಲನ್ನು ತೆರೆಯಬೇಡ. ಫೋನ್ ಮಾಡಿದ 20-25 ನಿಮಿಷದ ನಂತರ ಪ್ರತಾಪ್ ಪೊಲೀಸರೊಂದಿಗೆ ಬಂದನು. ಆ ಮುದುಕಿ ಅದೇ ಮರದ ಕೆಳಗೆ ಕುಳಿತುಕೊಂಡು ಇವರ ಮನೆಯ ಕಡೆಗೆ ನೋಡುತ್ತಿದ್ದಳು. ಪೊಲೀಸರು ಆ ಮುದುಕಿಯನ್ನು ವಿಚಾರಿಸಿದರು ಮತ್ತು ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದರು. ಎಲ್ಲರನ್ನು ವಿಚಾರಿಸಿದ ಬಳಿಕ
ಪ್ರತಾಪ್ನಿಗೆ ತಿಳಿದ ವಿಷಯದಿಂದ ಅವನ ಜಂಘಾಬಲವೇ ಉಡುಗಿ ಹೋಯಿತು. ಸ್ವಲ್ಪ ಸಮಯದ ನಂತರ ಬಾಗಿಲು ಬಡಿದ ಶಬ್ದವಾಯಿತು. ಪೂರ್ಣಿಮಾ ಬಾಗಿಲನ್ನು ತೆರೆದು ನೋಡಿ ಆಶ್ಚರ್ಯಗೊಂಡಳು. ಅವಳ ಗಂಡ ಆ ಮುದುಕಿಯ ಜೊತೆ ನಿಂತಿದ್ದರು. ಪೂರ್ಣಿಮಾ ಒಮ್ಮೆ ಪ್ರತಾಪ್ನನ್ನು, ಇನ್ನೊಮ್ಮೆ ಆ ಮುದುಕಿಯನ್ನು ನೋಡುತ್ತಿದ್ದಳು. ಅವಳು ಏನೋ ಹೇಳುವ ಮೊದಲೇ ಪ್ರತಾಪ್ ಮನೆಯ ಒಳಗೆ ಹೋದನು ಮತ್ತು ಆ ಮುದುಕಿ ಬಾಗಿಲಲ್ಲಿ ನಿಂತಿದ್ದಳು. ಇದೇನಿದು ಪ್ರತಾಪ್? ಇವಳು ಅದೇ ಮುದುಕಿ, ನಾನು ಹೇಳಿದ್ದೇನಲ್ಲ, ಅವಳು ಇವಳೇ. ಇವಳನ್ನು ಏಕೆ ಕರೆದುಕೊಂಡು ಬಂದಿರುವಿರಿ? ಪೂರ್ಣಿಮಾ ಕೋಪದಿಂದ ಹೇಳಿದಳು. ಅದಕ್ಕೆ ಪ್ರತಾಪ್, ನಾನು ಸ್ವಲ್ಪ ಸಮಯದ ಹಿಂದೆ ಈ ಮುದುಕಿ ಯಾರು ಮತ್ತು ಅವಳು ನಮ್ಮ ಹಿಂದೆ ಏಕೆ ಬಿದ್ದಿದ್ದಾಳೆ ಎಂದು ತಿಳಿದುಕೊಳ್ಳಲು ಪೊಲೀಸರನ್ನು ಕರೆದುಕೊಂಡು ಬಂದಿದ್ದೆ. ವಿಚಾರಿಸಿದ ನಂತರ ತಿಳಿದ ವಿಷಯ ಕೇಳಿ ನಿನಗೂ ಶಾಕ್ ಆಗಬಹುದು. ಆದರೆ ಅಂಥದ್ದೇನು ಗೊತ್ತಾಯಿತು? ಪೂರ್ಣಿಮಾ ಬೇಸರದ ಸ್ವರದಲ್ಲಿ ಕೇಳಿದಳು. ಪ್ರತಾಪ್ ಹೇಳಿದರು, ವಿಷಯ ಏನೆಂದರೆ ನೀನು ತಿಳಿದುಕೊಂಡ ಹಾಗೆ ಈ ವೃದ್ಧೆ ಇಲ್ಲ. ನಿನಗೆ ಗೊತ್ತಾ ಈ ಹೆಂಗಸು ಯಾರು ಎಂದು? ಆಶ್ಚರ್ಯ ತುಂಬಿದ ಮುಖದಿಂದ ಪೂರ್ಣಿಮಾ ಮುಂದಿನ ಮಾತುಗಳನ್ನು ಕೇಳಲು ಕಾತುರಳಾಗಿದ್ದಳು. ನಂತರ ಪ್ರತಾಪ್ ಹೇಳಿದನು, ಇವಳ ಹೆಸರು ನಿರ್ಮಲಾದೇವಿ. ಇವರು ನಮಗಿಂತ ಮೊದಲು ಈ ಮನೆಯ ಒಡತಿಯಾಗಿದ್ದಳು. ಇದನ್ನು ಕೇಳಿದ ಪೂರ್ಣಿಮಾಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಏನು? ಆದರೆ ಇದು ಹೇಗೆ ಸಾಧ್ಯ? ನೀವು ನಿಮ್ಮ ಗೆಳೆಯ ವಿಜಯನ ಹತ್ತಿರ ಈ ಮನೆಯನ್ನು ತೆಗೆದುಕೊಂಡಿರುವುದು. ಅವನಿಗೆ ವಿದೇಶದಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತ್ತು. ಹಾಗಾದರೆ ಇವರು ವಿಜಯನ ತಾಯಿಯೇ? ಹೌದು ಪೂರ್ಣಿಮಾ, ಈ ಪಾಪದ ದೌರ್ಭಾಗ್ಯ ಹೆಂಗಸು ವಿಜಯನ ಅಮ್ಮ. ಆದರೆ ವಿಜಯ್ ಹೇಳಿದ್ದ ತನಗೆ ಅಪ್ಪ ಅಮ್ಮ ಯಾರೂ ಇಲ್ಲವೆಂದು. ಆದರೆ ವಿಜಯ್ ಸುಳ್ಳು ಹೇಳಿದ್ದಾನೆ. ಅವನ ತಂದೆ 1 ವರ್ಷದ ಹಿಂದೆ ತೀರಿಕೊಂಡಿದ್ದರು. ಇದರ ನಂತರ ಆ ನಾಚಿಕೆ ಬಿಟ್ಟ ಮನುಷ್ಯ ಇವರಿಗೆ ಗೊತ್ತಿಲ್ಲದಂತೆ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ತನ್ನ ವಯಸ್ಸಾದ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ಈ ಮನೆಯನ್ನು ನಮಗೆ ಮಾರಾಟ ಮಾಡಿ ವಿದೇಶಕ್ಕೆ ಹೋಗಿದ್ದಾನೆ. ನಾನು ಇದನ್ನು ಕೇಳಿ ಬೆಚ್ಚಿಬಿದ್ದೆ. ಯಾರಾದರೂ ತನ್ನ ಅಮ್ಮನಿಗೆ ಈ ರೀತಿ ಮೋಸ ಮಾಡುತ್ತಾರಾ? ಅದು ಬೇರೆಯವರಿಗಲ್ಲ, ತನ್ನ ಹೆತ್ತ ತಾಯಿಗೆ. ಪೂರ್ಣಿಮಾ ವಿಸ್ಮಯದಿಂದ ನೋಡುತ್ತಿದ್ದಳು. ಇತ್ತ ಪ್ರತಾಪ್ನ ಕಣ್ಣಿನಲ್ಲಿ ತಿರಸ್ಕಾರ ಮೂಡಿತ್ತು. ನಂತರ ಪೂರ್ಣಿಮಾ ಏನನ್ನು ಯೋಚನೆ ಮಾಡುತ್ತಾ ಹೇಳಿದಳು, ಹಾಗಾದರೆ ಇವಳು ಈ ಮನೆಯ ಹಿಂದಿನ ಮಾಲೀಕಳಾದರೆ ಅವಳು ಈಗ ಏಕೆ ಇಲ್ಲಿಗೆ ಬಂದಿದ್ದಾಳೆ? ಈ ಮನೆಯನ್ನು ವಾಪಸ್ ತೆಗೆದುಕೊಳ್ಳುವುದಾದರೆ ಪ್ರತಾಪ್, ನೀವು ಈ ಮನೆಯನ್ನು ಪೂರ್ತಿ ಹಣ ಕೊಟ್ಟು ಖರೀದಿಸಿದ್ದೀರಿ ಎಂದು ಚಿಂತೆ ತುಂಬಿದ ಧ್ವನಿಯಲ್ಲಿ ಹೇಳಿದಳು. ನಂತರ ಪ್ರತಾಪ್ ಹೇಳಿದನು, ಇಲ್ಲ ಹಾಗೇನಿಲ್ಲ ಪೂರ್ಣಿಮಾ, ವಿಷಯ ಅದಲ್ಲ. ಆದರೆ ಇವಳ ಗಂಡ ತೀರಿ ಹೋಗಿ ಇಂದು ಪೂರ್ತಿ 1 ವರ್ಷ ಆಯಿತು. ಇಂದು ಅವರ ಮೊದಲ ವಾರ್ಷಿಕ. ಇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋಣೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಲು ಬಂದಿದ್ದಾರೆ. ಇವರು ಮತ್ತು ಇವರ ಗಂಡ ವಾಸವಾಗಿರೋ ಕೋಣೆ ಮತ್ತು ಇವರ ಗಂಡ ಅಂತಿಮ ಉಸಿರೆಳೆದ ಕೋಣೆಯಾಗಿದೆ. ಸರಿ, ಒಳ್ಳೆಯದು. ಆದರೆ ಈ ಮನೆಗೂ ಆ ಕೋಣೆಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಹಾಗಿದ್ದ ಮೇಲೆ ಅವರು ಇಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಏನು ವ್ಯತ್ಯಾಸವಾಗುತ್ತದೆ? ನನಗೆ ಇವರ ಮಾತಿನಲ್ಲಿ ಸ್ವಲ್ಪವೂ ನಂಬಿಕೆ ಬರುತ್ತಿಲ್ಲ. ಪೂರ್ಣಿಮಾ, ಇದು ನಿನ್ನ ಯೋಚನೆ. ನಿನಗೆ ನಂಬಿಕೆ ಇಲ್ಲದೇ ಇರಬಹುದು, ಆದರೆ ಅವರಿಗೆ ನಂಬಿಕೆ ಇದೆ. ನಾವು ಇದಕ್ಕೆ ಒಪ್ಪಿಕೊಳ್ಳುವುದರಿಂದ ಅವರಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಅಂತಾದರೆ ನಾವು ಇದರಿಂದ ಕಳೆದುಕೊಳ್ಳುವುದಾದರೂ ಏನಿದೆ? ನಿಮ್ಮ ಮಾತು ಸರಿ ಇದೆ. ಹಾಗಾದರೆ ಅವರನ್ನು ಒಳಗೆ ಕರೆಯಿರಿ, ಅನುಮಾನದಿಂದಲೇ ಪೂರ್ಣಿಮಾ ಹೇಳಿದಳು. ಪ್ರತಾಪ್ ಹೋಗಿ ಅವರನ್ನು ಒಳಗೆ ಕರೆದುಕೊಂಡು ಬಂದನು. ತುಂಬ ತೆಳ್ಳಗಿನ ದೇಹ, ಉಟ್ಟುಕೊಂಡಿರುವ ಬಿಳಿಯ ಹಳೆಯ ಸೀರೆ, ಹೊರಗೆ ಎದ್ದು ಕಾಣುತ್ತಿರುವ ಮೂಳೆಗಳು, ಒಳಗೆ ಸೇರಿಕೊಂಡಿರುವ ಅವರ ಕಣ್ಣುಗಳು. ಅವರನ್ನು ಆಳವಾಗಿ ನೋಡಿದ ಮೇಲೆ ಪೂರ್ಣಿಮಾಳ ಜೀವವೇ ಬಾಯಿಗೆ ಬಂದಂತಾಯಿತು. ಒಳಗೆ ಬಂದು ನಿರ್ಮಲಾದೇವಿಯವರು ಪ್ರತಾಪ್ ಮತ್ತು ಪೂರ್ಣಿಮಾಳ ತಲೆಯ ಮೇಲೆ ಕೈ ಹಾಕಿ ಆಶೀರ್ವಾದ ಮಾಡಿದರು. ಅವರು ಮನೆಯನ್ನು ಒಮ್ಮೆ ಆಳವಾಗಿ ದಿಟ್ಟಿಸಿ ನೋಡಿದರು. ಒಂದು ಸಮಯದಲ್ಲಿ ನನ್ನದಾದ ಮನೆ. ಅವರ ಮನಸ್ಸಿನಲ್ಲಿ 1000 ನೆನಪುಗಳು ಬಂದು ಹೋದವು. ಅವರು ಆ ಮನೆಯಲ್ಲಿ ಕಳೆದ ಸುಖದ ಮತ್ತು ದುಃಖದ ದಿನಗಳು ಅವರ ಕಣ್ಣ ಮುಂದೆ ಬಂದು ಹೋದವು. ಇದು ನಾನು ಮತ್ತು ನನ್ನ ಗಂಡ ಇರುವ ಕೋಣೆ ಎಂದು ದುಃಖ ತುಂಬಿದ ಧ್ವನಿಯಲ್ಲಿ ಹೇಳುತ್ತಾ ಆ ಕೋಣೆಯತ್ತ ಕೈ ತೋರಿಸಿದರು. ಪ್ರತಾಪ್ ಹೋಗಿ ಆ ಕೋಣೆಯ ಬಾಗಿಲನ್ನು ತೆರೆದರು. ಕೈ ಮುಗಿದು ಪ್ರತಾಪ್ ಮತ್ತು ಪೂರ್ಣಿಮಾರಿಗೆ ಧನ್ಯವಾದ ಹೇಳುತ್ತಾ ಕೋಣೆಯೊಳಗೆ ಹೋದರು. ಕೋಣೆಯೊಳಗೆ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದರು. ಅವರ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವರು ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಂಡು ಕೋಣೆಯ ಒಂದು ಬದಿಯಲ್ಲಿ ದೀಪ ಹಚ್ಚಿ ಕುಳಿತು ಪ್ರಾರ್ಥನೆ ಮಾಡಿದರು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಅವರ ಕಣ್ಣಿಂದ ಕಣ್ಣೀರು ಒಂದೇ ಸಮನೆ ಸುರಿಯುತ್ತಿತ್ತು. ಅವರು ಪ್ರಾರ್ಥನೆ ಮುಗಿಸಿ ಹೊರಗೆ ಬಂದರು. ಪುನಃ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದರು. ಒಂದು ಸಮಯದಲ್ಲಿ ನಾನು ಈ ಮನೆಗೆ ಮದುಮಗಳಾಗಿ ಬಂದಿದ್ದೆ. ನಾನು ಇದೇ ಮನೆಯಲ್ಲಿ ನನ್ನ ಕೊನೆಯ ಉಸಿರು ಎಳೆಯುತ್ತೇನೆ ಎಂದುಕೊಂಡಿದ್ದೆ. ಹೀಗೆ ಹೇಳುತ್ತಾ ಅವರಿಗೆ ದುಃಖ ಉಮ್ಮಳಿಸಿ ಬಂತು. ಕೆಲವೊಂದು ಸಮಯವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ಅವರು ಮನೆಯನ್ನು ಸುತ್ತಲೂ ನೋಡುತ್ತಾ, ನಾನು ಇದೇ ಮನೆಯಲ್ಲಿ ನನ್ನ ಕುಟುಂಬದೊಂದಿಗೆ ಸುಮಧುರ ಕ್ಷಣಗಳನ್ನು ಕಳೆದಿದ್ದೇನೆ, ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ. ಆದರೆ ನನ್ನ ಗಂಡನ ನಿಧನದ ನಂತರ ಎಲ್ಲವೂ ಕೊನೆಗೊಂಡಿತು. ಪ್ರತಾಪ್ ಮತ್ತು ಪೂರ್ಣಿಮಾ ನಿರ್ಮಲಾದೇವಿಯರ ಮಾತನ್ನು ಮೌನವಾಗಿ ನಿಂತು ಕೇಳಿಸಿಕೊಳ್ಳುತ್ತಿದ್ದರು. ನಿರ್ಮಲಾದೇವಿಯರು ಹೊರಡುವ ಮುನ್ನ ಇನ್ನೊಮ್ಮೆ ಮನೆಯನ್ನು ಸೂಕ್ಷ್ಮವಾಗಿ ನೋಡುತ್ತಾ ಈ ದೃಶ್ಯವನ್ನು ತಮ್ಮ ಕಣ್ಣಲ್ಲಿ ತುಂಬಿಸಿಕೊಳ್ಳಲು ಇಷ್ಟಪಟ್ಟಿದ್ದರು. ಅವರ ಮನಸ್ಸು ಆ ಮನೆಯನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ.
ಆದರೆ ತುಂಬ ಸಮಯ ಅಲ್ಲಿರಲು ಆಗಲಿಲ್ಲ. ಅವರು ಸ್ವಲ್ಪ ಸಮಯದ ನಂತರ ತಮ್ಮ ಮನಸ್ಸಿನ ಮಾತು ಕೇಳಿ ಭಾರವಾದ ಮನಸ್ಸಿನಿಂದ ಎದ್ದು ನಿಂತು ಭಾರವಾದ ಹೆಜ್ಜೆಯನ್ನು ಇಡುತ್ತಾ ಅಲ್ಲಿಂದ ಹೊರಡಲು ಸಿದ್ಧರಾದರು. ಪ್ರತಾಪ್ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದನು. ಅವನ ಮನಸ್ಸಿನಲ್ಲಿ ಅವರ ಬಗ್ಗೆ ಸ್ವಲ್ಪ ಚಿಂತೆಯಾಗುತ್ತಿತ್ತು. ಅರೆ ಅಮ್ಮ, ನೀವು ಕುಳಿತುಕೊಳ್ಳಿ, ಪೂರ್ಣಿಮಾ ನಿಮಗೆ ಚಹಾ ಮಾಡಿಕೊಡುತ್ತಾಳೆ, ನೀವು ಚಹಾ ಕುಡಿದು ಹೋಗಬೇಕು. ಇಲ್ಲ ಮಗನೇ, ನೀವು ನನ್ನ ಮನಸ್ಸಿನ ಆಸೆಯನ್ನು ಪೂರೈಸಿದ್ದೀರಿ, ಇಷ್ಟು ಮಾಡಿರುವುದೇ ನನಗೆ ಹೆಚ್ಚು. ಇಲ್ಲಮ್ಮ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಚಹಾ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಪೂರ್ಣಿಮಾ ಅಡಿಗೆ ಮನೆಗೆ ಹೋದಳು. ನಿರ್ಮಲಾದೇವಿಯವರು ಒಂದು ಸೋಫಾ ಮೇಲೆ ಕುಳಿತುಕೊಂಡರು. ಅದೇ ಸಮಯದಲ್ಲಿ ಪ್ರತಾಪ್ ಅಡಿಗೆ ಮನೆಗೆ ಹೋಗಿ ತುಂಬ ಉತ್ಸಾಹದಿಂದ, ಪೂರ್ಣಿಮಾ, ನನಗೆ ಒಂದು ಒಳ್ಳೆಯ ಯೋಚನೆ ಬಂದಿದೆ. ಇದರಿಂದ ನಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಮತ್ತು ಅಮ್ಮಾಜಿಯವರ ಇಚ್ಛೆಯೂ ಪೂರ್ತಿಯಾಗುತ್ತದೆ. ಸರಿ, ನಾನು ತಿಳಿದುಕೊಳ್ಳಬಹುದೇ ಅಂತಹ ಯೋಚನೆ ಯಾವುದೆಂದು ಪೂರ್ಣಿಮಾ ಆಶ್ಚರ್ಯದಿಂದ ಕೇಳಿದಳು. ನಾವು ಏಕೆ ಇವರನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು? ಏನು ಹೇಳ್ತಿದ್ದೀರಿ ಪ್ರತಾಪ್? ನಿಮ್ಮ ಬುದ್ಧಿ ಸರಿಯಾಗಿದೆಯಾ? ಇಲ್ಲಿ ನಾವು ಧರ್ಮಶಾಲೆ ತೆಗೆದಿದ್ದೇವಾ? ಪೂರ್ಣಿಮಾ ಕೋಪಿಸಿಕೊಳ್ಳುತ್ತಾ ಹೇಳಿದಳು. ಪ್ರತಾಪ್ ಅವಳಿಗೆ ಅರ್ಥ ಮಾಡಿಸುತ್ತಾ ಹೇಳಿದನು. ಸ್ವಲ್ಪ ಯೋಚನೆ ಮಾಡು ಪೂರ್ಣಿಮಾ. ಹೇಗಿದ್ದರೂ ಅವರು ಒಬ್ಬರೇ ಇದ್ದಾರೆ, ತುಂಬ ನೊಂದುಕೊಂಡಿದ್ದಾರೆ. ಅವರಿಗೆ ಈ ಮನೆಯ ಮೇಲೆ ಜೀವವೇ ಇದೆ. ಹಾಗಿದ್ದ ಮೇಲೆ ಅವರಿಗೆ ನಾವು ಈ ಮನೆಯಲ್ಲಿ ಇರಲು ಜಾಗ ಕೊಟ್ಟರೆ ಅವರು ಈ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬರುವುದಿಲ್ಲ. ನಿನ್ನ ಸಮಸ್ಯೆಯೂ ದೂರವಾಗುತ್ತದೆ. ಅವರು ಈ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾರೆ. ನೀನು ಆರಾಮಾಗಿ ಕೆಲಸಕ್ಕೆ ಹೋಗಬಹುದು. ಪ್ರತಾಪ್ನ ಮಾತು ಕೇಳಿ ಪೂರ್ಣಿಮಾ ಸ್ವಲ್ಪ ಯೋಚಿಸಿ ಹೇಳಿದಳು. ಹಾಗಿದ್ದರೆ ನೀನು ಅವಳನ್ನು ಮನೆಯ ಕೆಲಸದವಳಾಗಿ ಇಟ್ಟುಕೊಳ್ಳುತ್ತೀಯಾ? ಇಲ್ಲ, ನಾನು ಹಾಗೆ ಹೇಳುತ್ತಿಲ್ಲ. ನಾವು ಅವರಿಗೆ ಒಳ್ಳೆಯ ಬಟ್ಟೆ ಮತ್ತು ಊಟವನ್ನು ಕೊಡೋಣ. ಹೇಗಿದ್ದರೂ ಮನೆ ಕೆಲಸ ಮಾಡಲು ಮನೆ ಕೆಲಸದವನು ಬರುತ್ತಾನೆ. ಆದರೆ ಅವರು ಇಲ್ಲಿ ಇರುವುದರಿಂದ ನಮಗೆ ಲಾಭವಾಗುತ್ತದೆ. ಮನೆಯ ಸದಸ್ಯಳ ತರಹ ಅವರು ಕೆಲಸದವನ ಮೇಲೆ ಒಂದು ಕಣ್ಣಿಟ್ಟಿರುತ್ತಾರೆ. ನಾವು ಮನೆಯಲ್ಲಿ ಇಲ್ಲದಿರುವಾಗ ಅವರು ಮನೆಯನ್ನು ನೋಡಿಕೊಳ್ಳುತ್ತಾರೆ. ನೀನು ಟೆನ್ಷನ್ ಫ್ರೀಯಾಗಿ ಕೆಲಸಕ್ಕೆ ಹೋಗಬಹುದು. ಏಕೆಂದರೆ ಮನೆಯ ಕೆಲಸ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದು ಅಮ್ಮ ಮಾಡುತ್ತಾರೆ. ಸರಿ, ಇದೇನಾ ನಿಮ್ಮ ಯೋಚನೆ? ನಿಮ್ಮನ್ನು ಅರ್ಥ ಮಾಡಿಕೊಂಡೆ. ಆದರೆ ಇದಕ್ಕೆ ಅಮ್ಮಾಜಿ ಒಪ್ಪಿಕೊಳ್ಳುತ್ತಾರಾ? ಇದು ಯೋಚಿಸಬೇಕಾದ ವಿಷಯ. ಇದು ಅವರಿಗೆ ಬಿಟ್ಟಿದ್ದು. ನಾವು ಅವರಿಗೆ ಇಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡುತ್ತಿದ್ದೇವೆ. ಅವರು ಒಪ್ಪಿಕೊಳ್ಳದೇ ಇರಬಹುದು. ಆದರೆ ಪ್ರತಾಪ್, ಒಂದು ಯೋಚಿಸಬೇಕಾದ ವಿಷಯವೇನೆಂದರೆ ಅವರ ಮಗ ಅವರನ್ನು ಬಿಟ್ಟು ಹೋಗಿದ್ದಾನೆ. ಒಂದು ವೇಳೆ ಅವರು ಒಳ್ಳೆಯವರಾಗಿರದೇ ಇದ್ದರೆ, ಹಾಗೇನಾದರೂ ಆದರೆ ಮುಂದೊಂದು ದಿನ ಅವರು ನಮ್ಮ ಮನೆಯ ಯಜಮಾನಿಯಾಗಿ ನಮ್ಮ ಮೇಲೆ ಹಕ್ಕು ಚಲಾಯಿಸುತ್ತಾರೆ. ಅಯ್ಯೋ ಪೂರ್ಣಿಮಾ, ಹಾಗೇನೂ ಆಗುವುದಿಲ್ಲ. ಇದನ್ನು ಕೇಳಿ ಪೂರ್ಣಿಮಾ ಸುಮ್ಮನಾದಳು ಮತ್ತು ಯೋಚನೆ ಮಾಡಿದಳು. ವಿಷಯ ಚೆನ್ನಾಗಿದೆ. ಅಮ್ಮಾಜಿ ಇಲ್ಲಿ ಉಳಿದರೆ ನನಗೆ ತುಂಬ ಅನುಕೂಲವಾಗುತ್ತದೆ. ನನಗೆ ಈಗ ಅವರ ಅವಶ್ಯಕತೆ ಇದೆ. ಅವರನ್ನು ಇಲ್ಲೇ ಇಟ್ಟುಕೊಳ್ಳುತ್ತೇನೆ. ಅವರೇನಾದರೂ ಕಿತಾಪತಿ ಮಾಡಿದರೆ ಅವರನ್ನು ಹೊರಗೆ ಹಾಕುತ್ತೇನೆ. ಹೇಗಿದ್ದರೂ ಈ ಮನೆ ನಮ್ಮ ಹೆಸರಿಗೆ ಇದೆ. ಈ ವೃದ್ಧೆ ಏನು ಮಾಡಲು ಸಾಧ್ಯ? ಅರೆ ಪೂರ್ಣಿಮಾ, ಏನು ಯೋಚನೆ ಮಾಡ್ತಿದ್ದೀಯಾ? ಚಹಾ ತೆಗೆದುಕೊಂಡು ಹೊರಗೆ ಬಾ, ಅವರೊಂದಿಗೆ ಮಾತನಾಡಿ ನೋಡೋಣ. ಹೀಗೆ ಹೇಳಿ ಪ್ರತಾಪ್ ಅಡುಗೆ ಮನೆಯಿಂದ ಹೊರಗೆ ಬಂದನು. ಚಹಾ ಕುಡಿಯುತ್ತಾ ಪ್ರತಾಪ್ ಹೇಳಿದನು. ನಾವು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಎಲ್ಲ ಮನುಷ್ಯರಿಗೂ ಯಾವುದಾದರೂ ಸ್ಥಳದ ಮೇಲೆ ಭಾವನಾತ್ಮಕ ಸಂಬಂಧ ಇದ್ದರೆ ಅದನ್ನು ಬಿಟ್ಟು ಹೋಗುವುದು ಕಷ್ಟವಾಗುತ್ತದೆ. ಹೀಗಾಗಿ ನಾವು ನಿಮ್ಮನ್ನು ಇದೇ ಮನೆಯಲ್ಲಿ ಉಳಿಸಿಕೊಳ್ಳಲು ಯೋಚಿಸಿದ್ದೇವೆ. ಪ್ರತಾಪ್ನ ಮಾತು ಕೇಳಿ ನಿರ್ಮಲಾದೇವಿಯರ ಕಣ್ಣಲ್ಲಿ ಮಿಂಚು ಬಂದಿತ್ತು. ಅವರ ಕಿವಿಯನ್ನು ಅವರೇ ನಂಬಲಿಲ್ಲ. ಮನಸ್ಸಿನ ಆಳದಲ್ಲಿ ಅವರು ಇದನ್ನೇ ಬಯಸಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತ್ತು. ಇಂದಿನ ಕಾಲದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ಸ್ವಂತ ಮಕ್ಕಳೇ ಹಣದ ಆಸೆಗೋಸ್ಕರ ತಂದೆ ತಾಯಿಗಳನ್ನು ತಿರಸ್ಕರಿಸುತ್ತಾರೆ. ನನ್ನ ಮಗನೇ ನನ್ನವನಾಗಿ ಉಳಿದಿಲ್ಲ. ಹೀಗಿರುವಾಗ ಬೇರೆಯವರನ್ನು ಹೇಗೆ ನಂಬಲಿ? ಯಾವ ಕಾರಣ ಇಲ್ಲದೆ ಇವರು ನನ್ನನ್ನು ಏಕೆ ಇಟ್ಟುಕೊಳ್ಳುತ್ತಾರೆ? ಇದನ್ನೆಲ್ಲ ಯೋಚಿಸುತ್ತಾ ನಿರ್ಮಲಾದೇವಿಯರು ಸಣ್ಣದಾಗಿ ನಗುತ್ತಾ ಹೇಳಿದರು. ಇಲ್ಲ, ನಾನು ವೃದ್ಧಾಶ್ರಮದಲ್ಲಿ ಚೆನ್ನಾಗೇ ಇದ್ದೇನೆ ಮತ್ತು ನಾನು ಇಲ್ಲಿ ಇರುವುದರಿಂದ ನಿಮಗೆ ತೊಂದರೆಯಾಗಬಹುದು. ಹೀಗೆ ಹೇಳುತ್ತಿದ್ದಂತೆ ಪೂರ್ಣಿಮಾ ಹೇಳಿದಳು. ಇಲ್ಲ, ನಮಗೇಕೆ ತೊಂದರೆಯಾಗುತ್ತದೆ? ಬದಲಾಗಿ ಅನುಕೂಲವಾಗುತ್ತದೆ. ಅಂದರೆ ನನ್ನ ಮಾತಿನ ಅರ್ಥ ನೀವು ಇಲ್ಲಿರಲು ಹಿಂಜರಿಯುವುದು ಬೇಡ. ನಮಗೆ ಏನೂ ತೊಂದರೆ ಇಲ್ಲ. ಪೂರ್ಣಿಮಾಳ ಮಾತಿನ ಹಿಂದಿನ ರಹಸ್ಯವನ್ನು ನಿರ್ಮಲಾದೇವಿಯರು ಅರ್ಥ ಮಾಡಿಕೊಂಡಿದ್ದರು. ಜೀವನದಲ್ಲಿ ಸಿಕ್ಕಿದ ಅನುಭವದಿಂದ ಅವರು ತುಂಬ ಕಲಿತಿದ್ದರು. ಅವರು ಎಲ್ಲವನ್ನೂ ಅರ್ಥ ಮಾಡಿಕೊಂಡ ನಂತರವೂ ಆ ಮನೆಯ ಮೇಲಿರುವ ಮೋಹದಿಂದ ಅಲ್ಲಿ ಉಳಿದುಕೊಳ್ಳುವ ಅವಕಾಶವನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡಲಿಲ್ಲ. ನಿರ್ಮಲಾದೇವಿಯರು ಅವರೊಂದಿಗೆ ಬಂದು ಉಳಿದರು. ಅವರು ಬಂದ ಮೇಲೆ ಜಾದೂಗಾರಳ ರೀತಿ ಮನೆಯನ್ನು ವ್ಯವಸ್ಥಿತಗೊಳಿಸಿದರು. ಮನೆಯ ಎಲ್ಲ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು. ಆದರೆ ಇಬ್ಬರು ಮಕ್ಕಳಿಗೆ, ಸೀಮಾ ಮತ್ತು ಸನಮ್, ಇವರಿಗೆ ಒಬ್ಬಳು ಅಪರಿಚಿತ ಹೆಂಗಸಿನ ಜೊತೆಗೆ ಇರುವುದು ಸ್ವಲ್ಪ ವಿಚಿತ್ರ ಅನಿಸುತ್ತಿತ್ತು. ನಿರ್ಮಲಾದೇವಿಯರು ಅಲ್ಲಿಗೆ ಬಂದು ಒಂದು ವಾರ ಕಳೆದಿತ್ತು. ಆದರೆ ಮಕ್ಕಳು ಅವರನ್ನು ತಮ್ಮವಳೆಂದು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಒಂದು ದಿನ ಮಕ್ಕಳು ಶಾಲೆಯಿಂದ ಬಂದ ಮೇಲೆ, ಮಮ್ಮಿ, ನಾಳೆ ನಮ್ಮ ಶಾಲೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದೆ. ನಿಮಗೆ ಗೊತ್ತಾ, ಎಲ್ಲ ಹುಡುಗರು ತಮ್ಮ ಅಜ್ಜ ಅಜ್ಜಿಯನ್ನು ಕರೆದುಕೊಂಡು ಬರುತ್ತಾರೆ. ಆದರೆ ನಮಗೆ ಯಾವ ಅಜ್ಜಿ ತಾತಂದರೂ ಇಲ್ಲ. ಹೀಗೆ ಹೇಳುತ್ತಿದ್ದಂತೆ ಪ್ರತಾಪ್ ಅವರು ನಿರ್ಮಲಾದೇವಿಯರ ಕಡೆ ನೋಡುತ್ತಾ ಹೇಳಿದರು. ಇದ್ದಾರಲ್ಲ ನಿಮ್ಮ ಹತ್ತಿರ ನಿಮ್ಮ ಅಜ್ಜಿ.
ಇಲ್ಲ, ಇವರು ನಮ್ಮ ಅಜ್ಜಿ ಅಲ್ಲ. ನನ್ನ ಫ್ರೆಂಡ್ ಗೌತಮನ ಅಜ್ಜಿ ತುಂಬ ಮಾಡರ್ನ್ ಆಗಿದ್ದಾರೆ. ಮತ್ತೆ ಇವರು ಹೀಗೆ ಹೇಳುತ್ತಾ ಸನಂ ಕೋಪದಿಂದ ರೂಮಿಗೆ ಹೋದನು. ಇದನ್ನು ಕೇಳಿದ ನಿರ್ಮಲಾದೇವಿಯವರಿಗೆ ಸ್ವಲ್ಪ ಬೇಜಾರಾಯಿತು. ಆದರೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ಮಕ್ಕಳು ಮನಸ್ಸಿಲ್ಲದ ಮನಸ್ಸಿನಿಂದ ನಿರ್ಮಲಾದೇವಿಯವರನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡರು. ಹೊಸ ಸೀರೆ ಉಟ್ಟುಕೊಂಡು ನಿರ್ಮಲಾದೇವಿಯವರು ಶಾಲೆಗೆ ಹೋಗಲು ತಯಾರಾದರು. ಪ್ರತಾಪ್ ತಮ್ಮ ಗಾಡಿಯಲ್ಲಿ ಮಕ್ಕಳು ಮತ್ತು ನಿರ್ಮಲಾದೇವಿಯವರನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬಂದರು. ಮಧ್ಯಾಹ್ನ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ನಿರ್ಮಲಾದೇವಿಯವರನ್ನು ಎಷ್ಟು ಹೊಗಳಿದರೂ ಸಾಕೆನಿಸುತ್ತಿರಲಿಲ್ಲ. ಮಮ್ಮಿ, ನಿಮಗೆ ಗೊತ್ತಾ, ಶಾಲೆಯಲ್ಲಿ ಅಜ್ಜಿ ಎಲ್ಲ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಎಲ್ಲರೂ ಅವರನ್ನು ಹೊಗಳಿದರು. ಅವರು ಸ್ಪೋರ್ಟ್ಸ್ನಲ್ಲೂ ಭಾಗವಹಿಸಿದರು ಮತ್ತು ಗೌತಮನ ಅಜ್ಜಿಯನ್ನು ಸೋಲಿಸಿದರು. ನಮ್ಮ ಅಜ್ಜಿ ಸೂಪರ್ ಸ್ಟಾರ್. ಹೀಗೆ ಹೇಳುತ್ತಾ ಇಬ್ಬರು ಮಕ್ಕಳು ಉತ್ಸಾಹದಿಂದ ಕುಣಿದಾಡಿದರು. ನಿರ್ಮಲಾದೇವಿಯವರು ತಮ್ಮ ಸರಳ ಮತ್ತು ನಗುಮುಖದಿಂದ ಮಕ್ಕಳನ್ನು ತಮ್ಮವರಾಗಿಸಿಕೊಂಡರು. ಮಕ್ಕಳು ಅವರನ್ನು ಅಜ್ಜಮ್ಮ ಎಂದು ಕರೆಯುತ್ತಿದ್ದರು. ಅವರ ಉಪಸ್ಥಿತಿಯಲ್ಲಿ ಮನೆಯ ಎಲ್ಲ ಕೆಲಸ ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ಮಕ್ಕಳು ಅಜ್ಜಿಯ ಜೊತೆ ಮಲಗಲು ಇಷ್ಟಪಡುತ್ತಿದ್ದರು. ಹಾಗಾಗಿ ಪೂರ್ಣಿಮಾ ಅವರ ಹಾಸಿಗೆಯನ್ನು ಮಕ್ಕಳ ಕೋಣೆಗೆ ಶಿಫ್ಟ್ ಮಾಡಿದರು. ಇಂದು ಪೂರ್ಣಿಮಾ ಬೆಳಿಗ್ಗೆ ಎದ್ದಾಗ 7 ಗಂಟೆಯಾಗಿತ್ತು. ಅಯ್ಯೋ, ಇಂದು ಏಳೋದು ತುಂಬ ಲೇಟಾಯಿತು. ಮಕ್ಕಳಿಗೆ ಸ್ಕೂಲ್ ಬಸ್ ತಪ್ಪಿ ಹೋದರೆ? ಹೀಗೆ ಹೇಳಿಕೊಳ್ಳುತ್ತಾ ಅವಳು ಲಘುಬಗೆಯಿಂದ ಎದ್ದು ರೂಮಿನ ಹೊರಗೆ ಬಂದು ನೋಡಿದಳು. ಇಬ್ಬರು ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕಿಕೊಂಡು ತಯಾರಾಗಿ ನಿಂತಿದ್ದರು. ನಿರ್ಮಲಾ ಅವರು ಅವರಿಗೆ ತಿಂಡಿಯನ್ನು ತಿನ್ನಿಸಿ ಟಿಫಿನ್ ಬಾಕ್ಸನ್ನು ರೆಡಿ ಮಾಡಿದ್ದರು. ಇದನ್ನು ನೋಡಿದ ಪೂರ್ಣಿಮಾಳಿಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಸಮಾಧಾನವಾಯಿತು. ಅವಳು ಇದನ್ನೇ ಬಯಸಿದ್ದಳು. ಈಗ ಅವಳಿಗೆ ಮನೆಯ ಜವಾಬ್ದಾರಿ ಕಡಿಮೆಯಾಯಿತು. ಅವಳು ಕೆಲವು ಕಡೆ ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕಿದ್ದಳು. ಕೆಲವು ದಿನಗಳ ನಂತರ ಅವಳಿಗೆ ಕೆಲಸ ಸಿಕ್ಕಿತ್ತು ಮತ್ತು ಈಗ ಅವಳು ನಿಶ್ಚಿಂತೆಯಾಗಿ ಕೆಲಸಕ್ಕೆ ಹೋಗುತ್ತಿದ್ದಳು. ನಿರ್ಮಲಾದೇವಿಯವರಿಗೆ ಅಡುಗೆ ಕೆಲಸದಲ್ಲಿ ತುಂಬ ಆಸಕ್ತಿ ಇತ್ತು. ಹೀಗಾಗಿ ಅವರು ಅಡುಗೆ ಕೆಲಸವನ್ನು ಸ್ವತಃ ತಾವೇ ಮಾಡುತ್ತಿದ್ದರು. ಮನೆಯ ಬೇರೆ ಕೆಲಸವನ್ನು ಕೆಲಸದವರ ಹತ್ತಿರ ತುಂಬ ಆತ್ಮೀಯವಾಗಿ ಮಾಡಿಸಿಕೊಳ್ಳುತ್ತಿದ್ದರು. ಮಕ್ಕಳಿಗೆ ಹೊಸ ಹೊಸ ರೀತಿಯ ಸ್ವಾದಿಷ್ಟವಾದ ಮತ್ತು ಪೌಷ್ಟಿಕವಾದ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದರು. ಇದನ್ನು ನೋಡಿದ ಪ್ರತಾಪ್ ಮತ್ತು ಪೂರ್ಣಿಮಾಳಿಗೆ ತುಂಬ ಆಶ್ಚರ್ಯವಾಗಿತ್ತು. ಮಕ್ಕಳು ದಿನಾಲು ಚಿಪ್ಸ್, ಬರ್ಗರ್, ಪಿಜ್ಜಾ ಆರ್ಡರ್ ಕೇಳುತ್ತಿದ್ದರು. ಇದರ ಬದಲಾಗಿ ಅವರಿಗೆ ಬೇರೆ ಯಾವ ತಿಂಡಿ ಇಷ್ಟವಾಗುತ್ತಿರಲಿಲ್ಲ. ಆದರೆ ಈಗ ಮಕ್ಕಳು ಮನೆಯ ತಿಂಡಿಯನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತಿದ್ದರು. ಮಕ್ಕಳು ಅರ್ಧ ರಾತ್ರಿಯವರೆಗೂ ಟಿವಿಗೆ ಅಂಟಿಕೊಂಡಿರುತ್ತಿದ್ದರು. ಆದರೆ ಅಜ್ಜಿಯಿಂದಾಗಿ ಇದಕ್ಕೆ ಮುಕ್ತಿ ಸಿಕ್ಕಿತ್ತು. ಈಗ ಮಕ್ಕಳು ಟಿವಿ ನೋಡುವ ಬದಲಾಗಿ ಅಜ್ಜಿಯ ಕಥೆಯನ್ನು ಕೇಳುತ್ತಾರೆ. ನಿರ್ಮಲಾದೇವಿಯವರು ಧಾರ್ಮಿಕ ಕಥೆಗಳನ್ನು ಹೇಳಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿದ್ದರು. ಮಕ್ಕಳ ಒಳ್ಳೆಯ ಬೆಳವಣಿಗೆಯನ್ನು ನೋಡಿ ಪ್ರತಾಪ್ ಮತ್ತು ಪೂರ್ಣಿಮಾ ಸಂತೋಷಪಟ್ಟರು. ಏಕೆಂದರೆ ಅವರು ಮಕ್ಕಳೊಂದಿಗೆ ಯಾವತ್ತೂ ಹೀಗೆ ಸಮಯವನ್ನು ಕಳೆದಿರಲಿಲ್ಲ. ಅವರಿಗೆ ಮೊದಲ ಬಾರಿಗೆ ಹೀಗೆ ಅನಿಸಿತ್ತು, ಮನೆಯಲ್ಲಿ ದೊಡ್ಡವರಿದ್ದರೆ ಮಕ್ಕಳು ಹೇಗೆ ಒಳ್ಳೆಯ ಪರಿವರ್ತನೆ ಹೊಂದುತ್ತಾರೆ. ಏಕೆಂದರೆ ಪ್ರತಾಪ್ನ ತಂದೆ ತಾಯಿಗಳು ತುಂಬ ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ಹೀಗಾಗಿ ಮಕ್ಕಳು ಈ ಖುಷಿಯಿಂದ ವಂಚಿತರಾಗಿದ್ದರು. ಇಂದು ಬೆಳಿಗ್ಗೆ ನಿರ್ಮಲಾದೇವಿ ಅವರು ಸೀಮಾ ಮತ್ತು ಸನಮ್ರನ್ನು ಎಬ್ಬಿಸಿದ್ದರು. ಅವರಿಬ್ಬರು, ಇಲ್ಲ ಅಜ್ಜಿ, ಇಂದು ನಾವು ಶಾಲೆಗೆ ಹೋಗುವುದಿಲ್ಲ ಎಂದು ಹೇಳಿದರು. ಆದರೆ ಮಕ್ಕಳೇ, ಶಾಲೆಗೆ ರಜೆ ಹಾಕುವುದು ಒಳ್ಳೆಯದಲ್ಲ ಎಂದು ನಿರ್ಮಲಾದೇವಿಯವರು ಹೇಳಿದರು. ಇದಕ್ಕೆ ಸೀಮಾ ಹೇಳಿದಳು, ಇಲ್ಲ ಅಜ್ಜಿ, ಇಂದು ತುಂಬ ಸ್ಪೆಷಲ್ ದಿನ. ಇಂದು ಮಮ್ಮಿ ಪಪ್ಪರ ವೆಡ್ಡಿಂಗ್ ಆ್ಯನಿವರ್ಸರಿ. ಇಂದು ಮನೆಯಲ್ಲಿ ದೊಡ್ಡ ಪಾರ್ಟಿ ಇರುತ್ತದೆ. ಓ, ಇದಾ ವಿಷಯ? ಹಾಗಿದ್ರೆ ಒಳ್ಳೆಯದು. ಎದ್ದೇಳಿ, ಬೇಗ ತಯಾರಾಗಿ. ನಾವೆಲ್ಲ ಸೇರಿಕೊಂಡು ಮನೆಯನ್ನು ಅಲಂಕಾರ ಮಾಡೋಣ ಎಂದು ಅಜ್ಜಿ ಹೇಳಿದರು. ಇದಕ್ಕೆ ಮಕ್ಕಳು ಉತ್ಸಾಹಗೊಂಡರು ಮತ್ತು ಸ್ವಲ್ಪ ಸಮಯದಲ್ಲಿ ಮನೆಯನ್ನು ತುಂಬ ಚೆನ್ನಾಗಿ ಅಲಂಕಾರಗೊಳಿಸಿದರು. ಇದನ್ನು ನೋಡಿ ಪೂರ್ಣಿಮಾ ಮತ್ತು ಪ್ರತಾಪ್ನಿಗೆ ತುಂಬ ಸಂತೋಷವಾಯಿತು. ಅವರ ಮಕ್ಕಳು ಇಲ್ಲಿಯವರೆಗೆ ಅವರಿಗೆ ವಿಶೇಷವಾಗಿ ಏನನ್ನೂ ಮಾಡಿರಲಿಲ್ಲ. ಮಕ್ಕಳು ಕೇಳಿದರು, ಮಮ್ಮಿ ಪಪ್ಪ, ನಮ್ಮ ಸರ್ಪ್ರೈಸ್ ನಿಮಗೆ ಹೇಗೆ ಅನಿಸಿತು? ಅದಕ್ಕೆ ಪೂರ್ಣಿಮಾ ಹೇಳಿದಳು, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಹೀಗೆ ಹೇಳುತ್ತಾ ಮಕ್ಕಳನ್ನು ತಬ್ಬಿಕೊಂಡರು. ಸನಮ್ ಹೇಳಿದ, ನನಗೆ ಗೊತ್ತಿತ್ತು ನಿಮಗೆ ಇಷ್ಟವಾಗುತ್ತದೆಂದು. ಇದು ಅಜ್ಜಿಯ ಪ್ಲ್ಯಾನ್. ಇದನ್ನು ಕೇಳಿದ ಪೂರ್ಣಿಮಾ ಮನಸಾರೆ ನಿರ್ಮಲಾದೇವಿಯರಿಗೆ ಕೃತಜ್ಞತೆಯನ್ನು ತಿಳಿಸಿದರು. ಪೂರ್ಣಿಮಾ ಸಂಜೆ ಹಾಕಿಕೊಳ್ಳಲು ಆಭರಣಗಳನ್ನು ಕಬೋರ್ಡ್ನಿಂದ ಹೊರತೆಗೆದಳು ಮತ್ತು ಅವಸರದಲ್ಲಿ ಅವುಗಳನ್ನು ಬೆಡ್ ಮೇಲೆ ಹಾಕಿ ಮಕ್ಕಳನ್ನು ಅಜ್ಜಿಯ ಜೊತೆ ಬಿಟ್ಟು ಪ್ರತಾಪ್ನೊಂದಿಗೆ ಶಾಪಿಂಗ್ ಹೋದಳು. ಆದರೆ ಅವರು ಮರಳಿ ಮನೆಗೆ ಬಂದಾಗ ಅವರಿಗೆ ಶಾಕ್ ಆಗಿತ್ತು. ನಿರ್ಮಲಾದೇವಿಯವರು ಮನೆಯಿಂದ ನಾಪತ್ತೆಯಾಗಿದ್ದರು ಮತ್ತು ಮಕ್ಕಳಿಬ್ಬರು ಮನೆಯಲ್ಲಿಯೇ ಇದ್ದರು. ಪ್ರತಾಪ್ ಮಕ್ಕಳೇ ಅಜ್ಜಿಯಲ್ಲಿ ಹೋದರು ಎಂದು ಕೇಳಿದರು. ಅದಕ್ಕೆ ಮಕ್ಕಳು, ಅಜ್ಜಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಹೋಗುವಾಗ ನಮಗೆ ಒಳಗಿಂದ ಲಾಕ್ ಹಾಕಿಕೊಳ್ಳಲು ಹೇಳಿದರು. ಇದನ್ನು ಕೇಳಿದ ಪೂರ್ಣಿಮಾಳಿಗೆ ಅನುಮಾನ ಹುಟ್ಟಿಕೊಂಡಿತ್ತು. ಅವಳಿಗೆ ತಟ್ಟನೆ ತಾನು ಬಂಗಾರದ ಆಭರಣಗಳನ್ನು ಕಬೋರ್ಡ್ನಿಂದ ಹೊರತೆಗೆದು ಇಟ್ಟಿರುವುದು ನೆನಪಾಯಿತು. ಅವಳು ಬೇಗನೆ ಹೋಗಿ ರೂಮಿನೊಳಗೆ ನೋಡಿದಳು. ನೋಡುತ್ತಿದ್ದಂತೆ ಅವಳು ಪೂರ್ತಿ ಬೆವರಿ ಹೋದಳು. ಏಕೆಂದರೆ ಆಭರಣದ ಬಾಕ್ಸ್ ಅಲ್ಲಿ ಇರಲಿಲ್ಲ. ಅವಳ ಅನುಮಾನ ನಿಜವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಅವಳು ಮಕ್ಕಳಲ್ಲಿ ಕೇಳಿದಳು,
ಅಜ್ಜಮ್ಮ ಹೋಗುವಾಗ ಕೈಯಲ್ಲಿ ಏನಾದರೂ ಹಿಡಿದುಕೊಂಡು ಹೋಗಿದ್ದಾರೆಯೇ? ಆಗ ಸೀಮಾ ಹೇಳಿದಳು, ಹೌದು ಮಮ್ಮಿ, ಅಜ್ಜಿ ಒಂದು ಬ್ಯಾಗ್ ಹಿಡಿದುಕೊಂಡು ಹೋಗಿದ್ದಾರೆ. ನೋಡಿದ್ರಾ, ಹಾಗೆ ಆಯಿತು. ನಾನು ಅಂದುಕೊಂಡ ಹಾಗೆ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ. ನನ್ನ ಆಭರಣಗಳೆಲ್ಲ ನಾಪತ್ತೆಯಾಗಿವೆ. ಮತ್ತೆ ಇನ್ನು ಏನೇನು ದೋಚಿಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ನಿಮಗೆ ಅವಳ ಮೇಲೆ ತುಂಬ ನಂಬಿಕೆ ಇತ್ತು ಅಲ್ವಾ? ಪೂರ್ಣಿಮಾ ಪ್ರತಾಪ್ನ ಮೇಲೆ ಕೂಗಾಡುತ್ತಿದ್ದಳು. ಇದನ್ನು ಕೇಳಿದ ಪ್ರತಾಪ್ ಆಶ್ಚರ್ಯಗೊಂಡ. ಅವನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸ್ವಲ್ಪ ಸಮಯ ಕಳೆದಿತ್ತು. ಆಗ ಬಾಗಿಲಿನ ಬೆಲ್ ಶಬ್ದವಾಯಿತು. ನಿರ್ಮಲಾ ಅವರು ಮನೆಯ ಒಳಗೆ ಬಂದರು. ಪ್ರತಾಪ್ ಅವರು ಕೇಳಿದರು, ಅಮ್ಮಾಜಿ, ನೀವು ಎಲ್ಲಿಗೆ ಹೋಗಿದ್ರಿ? ನಿಮಗೆ ಗೊತ್ತಾ ನಾವು ಎಷ್ಟೊಂದು ಗಾಬರಿ ಪಟ್ಟುಕೊಂಡಿದ್ದೇವೆಂದು? ನಿರ್ಮಲಾ ದೇವಿಯರು ಮುಗುಳ್ನಗುತ್ತಾ ಶಾಪಿಂಗ್ ಬ್ಯಾಗನ್ನು ಪ್ರತಾಪ್ ಅವರ ಕೈಗೆ ಕೊಟ್ಟರು ಮತ್ತು ಒಂದು ಚಿಕ್ಕ ಬಾಕ್ಸನ್ನು ಪೂರ್ಣಿಮಾಗೆ ಕೊಟ್ಟರು. ಪ್ರತಾಪ್ ಕೇಳಿದರು, ಇದೆಲ್ಲ ಏನಮ್ಮ ಎಂದು. ಅದಕ್ಕೆ ನಿರ್ಮಲಾ ದೇವಿಯವರು, ಇದು ನಿಮ್ಮಿಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಉಡುಗೊರೆ. ಮಕ್ಕಳೇ, ನೀವಿಬ್ಬರು ದೀರ್ಘಕಾಲ ಬದುಕಿ, ನಿಮ್ಮಿಬ್ಬರ ಸಂಬಂಧ ಹೀಗೆ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರತಾಪ್ ಬ್ಯಾಗ್ ತೆಗೆದು ನೋಡಿದನು. ಪ್ಯಾಂಟ್ ಶರ್ಟ್ ಇತ್ತು. ಅದನ್ನು ನೋಡಿದ ಪ್ರತಾಪ್ನ ಮುಖದಲ್ಲಿ ನಗು ಮೂಡಿತು. ಪೂರ್ಣಿಮಾ ತನಗೆ ಕೊಟ್ಟಿರುವ ಗಿಫ್ಟ್ ಬಾಕ್ಸನ್ನು ತೆರೆದು ನೋಡಿದಳು. ಅದರಲ್ಲಿ ಸುಂದರವಾದ ಉಂಗುರವಿತ್ತು. ಅವಳು ಆಶ್ಚರ್ಯದಿಂದ ಕೇಳಿದಳು, ಅಮ್ಮ, ಇದು ಬಂಗಾರದ ಉಂಗುರದ ಹಾಗೆ ಇದೆ. ನಿಮ್ಮ ಸ್ಪೆಷಲ್ ದಿನಕ್ಕೆ ಸ್ಪೆಷಲ್ ಉಡುಗೊರೆ ಕೊಡಬೇಕೆನ್ನುವುದು ನನ್ನ ಆಸೆಯಾಗಿತ್ತು. ನನ್ನ ಹತ್ತಿರ ಹೆಚ್ಚಿಗೆ ಏನೂ ಇರಲಿಲ್ಲ. ಕೇವಲ ಒಂದು ಚಿನ್ನದ ಉಂಗುರ ಇತ್ತು. ನಾನು ಅದನ್ನು ಜೋಪಾನ ಮಾಡಿ ಇಟ್ಟುಕೊಂಡಿದ್ದೆ. ಇಂದು ಯೋಚಿಸಿದೆ, ಅದನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಎಂದು. ಮಾರ್ಕೆಟಿಗೆ ಹೋಗಿ ಇದನ್ನು ಕ್ಲೀನ್ ಮಾಡಿಸಿಕೊಂಡು ಬಂದೆ. ಇದು ನಿನ್ನ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಇದನ್ನು ಕೇಳಿದ ಪೂರ್ಣಿಮಾಳ ಕಣ್ಣು ತೆರೆದುಕೊಂಡವು. ಅವಳ ಸಂಶಯದ ದೃಷ್ಟಿ ಈಗ ನಂಬಿಕೆಯಾಗಿ ಬದಲಾಗಿತ್ತು. ಅವಳು ಕೇಳಿದಳು, ಅಮ್ಮ, ಇದಕ್ಕೇನಾ ನೀವು ಹೊರಗಡೆ ಹೋಗಿದ್ದು? ಹೌದು ಮಗಳೇ. ನಿನ್ನ ಆಭರಣದ ಬಾಕ್ಸ್ ಹೊರಗಡೆ ಇತ್ತು. ಅದನ್ನು ನಾನು ಪುನಃ ಕಬೋರ್ಡ್ನಲ್ಲಿಟ್ಟು ಬೀಗ ಹಾಕಿದ್ದೇನೆ ಎಂದರು. ಈಗ ಪೂರ್ಣಿಮಾಳ ಆತ್ಮಸಾಕ್ಷಿ ಅವಳನ್ನು ಚುಚ್ಚುತ್ತಿತ್ತು. ಅವಳು ಮನಸ್ಸಿನಲ್ಲೇ ಯೋಚಿಸಿದಳು, ತಾನು ಯಾರನ್ನು ಅಸಹಾಯಕಳೆಂದು ನನ್ನ ಲಾಭಕ್ಕಾಗಿ ಆಶ್ರಯ ಕೊಟ್ಟಿದ್ದೇನೆಯೋ ಅವರು ಎಷ್ಟು ತ್ಯಾಗಮಯಿ ಮತ್ತು ಮಮತಾಮಯಿಯಾಗಿದ್ದಾರೆ. ತಮ್ಮ ಹತ್ತಿರ ಇರುವ ಒಂದು ಉಂಗುರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡಿದ್ದಾರೆ. ಅವರು ಇಷ್ಟು ನಿಸ್ವಾರ್ಥ ಸೇವೆ ಮಾಡಿದರು. ನಾನು ಅವರ ಮೇಲೆ ಆರೋಪವನ್ನು ಹೊರಿಸಿದೆ. ಹೀಗೆ ಯೋಚಿಸುತ್ತಾ ಅವಳ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಬಂದಿತ್ತು. ಇಲ್ಲಮ್ಮ, ಇದನ್ನು ನಾನು ನನ್ನ ಹತ್ತಿರ ಇಟ್ಟುಕೊಳ್ಳುವುದಿಲ್ಲ. ಇದು ನಿಮ್ಮ ಆಸ್ತಿ. ಪೂರ್ಣಿಮಾ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು. ನಿರ್ಮಲಾ ದೇವಿಯವರು ಹೇಳಿದರು, ಮಗಳೇ, ಇದು ತಾಯಿಯ ಆಶೀರ್ವಾದ. ಯಾರಿಗೆ ಗೊತ್ತು, ಮುಂದೆ ಏನಾದರೂ ಕೊಡಲು ಅವಕಾಶ ಬಂದಾಗ ಕೊಡಲು ನಾನು ಇರುತ್ತೇನೋ ಇಲ್ಲವೋ. ಇಲ್ಲಮ್ಮ, ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರದು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುವಂತೆ ಆ ದೇವರು ನೋಡಿಕೊಳ್ಳುತ್ತಾನೆ. ಹೀಗೆ ಹೇಳುತ್ತಾ ಪೂರ್ಣಿಮಾ ಅವರನ್ನು ಅಪ್ಪಿಕೊಂಡಳು. ಅವಳು ಅಪ್ಪಿಕೊಂಡ ರೀತಿ ಹೇಗಿತ್ತೆಂದರೆ, ತುಂಬ ವರ್ಷದಿಂದ ಕಳೆದು ಹೋದ ಮಗಳಿಗೆ ತನ್ನ ತಾಯಿಯನ್ನು ನೋಡಿದಾಗ ಆಗುವ ಆನಂದ ಪೂರ್ಣಿಮಾಳಿಗೆ ಆಗಿತ್ತು. ಆ ದಿನವನ್ನು ಪೂರ್ಣಿಮಾ ಎಂದಿಗೂ ಮರೆಯಲಿಲ್ಲ. ಏಕೆಂದರೆ ಆ ದಿನ ಅವಳಿಗೆ ಬೆಲೆ ಕಟ್ಟಲಾಗದ ಉಡುಗೊರೆ ಸಿಕ್ಕಿತ್ತು. ನಿಸ್ವಾರ್ಥ ಭಾವದಿಂದ ತುಂಬಿದ ಅಮ್ಮನ ಪ್ರೀತಿ ಅವಳಿಗೆ ಸಿಕ್ಕಿತ್ತು. ಆ ದಿನ ನಿರ್ಮಲಾ ದೇವಿಯವರಿಗೆ ಸ್ಮರಣೀಯ ದಿನವಾಗಿತ್ತು. ಏಕೆಂದರೆ ಅವರನ್ನು ಆ ಮನೆಯ ಗೌರವಾನ್ವಿತ ತಾಯಿಯಾಗಿ ಮರು ಪ್ರತಿಷ್ಠಾಪನೆ ಮಾಡಲಾಯಿತು. ಮರುದಿನ ಮನೆಯ ಎದುರು ನೇತು ಹಾಕಿರುವ ಮನೆಯ ಹೆಸರು ಬದಲಾಯಿತು. ಅದರ ಮೇಲೆ ಬರೆದಿತ್ತು, ನಿರ್ಮಲಾ ದೇವಿ ನಿವಾಸ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.